ಮಾರುಕಟ್ಟೆಯಲ್ಲಿ ಸರ್ವಕಾಲದಲ್ಲೂ ಲಭ್ಯವಿರುವ ತರಕಾರಿ ಬದನೆ. ಅಲ್ಲದೆ ರಾಜ್ಯದ ಎಲ್ಲ ಹವಾಮಾನಗಳಲ್ಲೂ ಎಲ್ಲ ಪ್ರದೇಶಗಳಲ್ಲೂ ವಿವಿಧ ತಳಿಯ ಬದನೆ ಕೃಷಿ ಪ್ರಚಲಿತದಲ್ಲಿದೆ. ಬದನೆ ಕಡಿಮೆ ನೀರು ಬಳಸಿ ಹೆಚ್ಚು ಇಳುವರಿ ನೀಡಬಲ್ಲ ತರಕಾರಿ. ಇದನ್ನು ನಿಖರ ಬೇಸಾಯ ಪದ್ಧತಿಯಲ್ಲಿ ಬೆಳೆದಾಗ ಕಡಿಮೆ ಖರ್ಚಿನಲ್ಲಿ ಗುಣಮಟ್ಟದ ಬೆಳೆ ಬೆಳೆದು ಅಧಿಕ ಆದಾಯ ಗಳಿಸಬಹುದಾಗಿದೆ. ಈ ತರಕಾರಿ ಬೆಳೆ ಆವ ಪ್ರದೇಶಕ್ಕೆ ಅನುಗುಣವಾಗಿ ಸೂಕ್ತವಾದಂತಹ ಬದನೆ ತಳಿಗಳನ್ನು ರೈತರು ಬೆಳೀತಾರೆ. ಮತ್ತು ಇದು ಆವ ಪ್ರದೇಶಕ್ಕೆ ಅನುಗುಣವಾಗಿ ಅಂದರೆ ಈಗ ಕರಾವಳಿ ಪ್ರದೇಶಕ್ಕೆ ಹೋದರೆ ಉಡುಪಿಗುಳ್ಳ ಅಥವಾ ಮಟ್ಟಿಗುಳ್ಳ ಅಂತ ಬದನೆ ಬೆಳೀತಾರೆ. ನಮ್ಮ ಮೈಸೂರು ಬೆಂಗಳೂರು ಸುತ್ತಮುತ್ತಲೂ ಹಸಿರು ಬದನೆ ಉದ್ದನಾಗಿ ಇರೋದು ಈರನಗೆರೆ ಅಂತ ಹೇಳಿದೆ ಈ ಜಾತಿದು. ಅದೇ ನಾವು ಉತ್ತರ ಕರ್ನಾಟಕ ಹೋದರೆ ಈ ಎಣ್ಣೆಗಾಯಿ ಮಾಡಲಿಕ್ಕೆ ಬೆಳೆಯುವಂಥ ಮಂಜರಿ ಗೊಟ್ಟ ಅಂತೇಳಿ ಈ ಗೆರೆಗಳುಳ್ಳ ಸಣ್ಣ ನೇರಳೆ ಬಣ್ಣದ ತರಕಾರಿನ ಬದನೆನ ಬೆಳೀತಾರೆ. ಅದೇ ರೀತಿ ಈಚೆಗೆ ಎಲ್ಲೆಲ್ಲಿ ಉತ್ತರ ಭಾರತೀಯರು ಬಂದು ನೆಲೆಸಿದ್ದಾರೆ ಅಂಥ ಪಟ್ಟಣಗಳಲ್ಲಿ ಊರುಗಳಲ್ಲಿ ಈ ದಪ್ಪ ಬದನೆ ಬಾಟಲ್ ಬ್ರಿಂಜಾಲ್ ಅಂತ ಕರೀತೇವೆ, ಇದನ್ನು ಕೂಡ ಬೆಳೀತಾರೆ. ಹೀಗೆ ಹಲವಾರು ಥರದ ಬದನೆ ಜಾತಿಗಳ ತರಕಾರಿಗಳಿದೆ. ಇದರ ಇನ್ನೊಂದು ವಿಶೇಷತೆ ಏನಪ್ಪ ಅಂತೇಳಿದರೆ ಬದನೆ ಒಂದು ಏನು ತರಕಾರಿ ಇದೆ ಇದರಿಂದ ಹಲವಾರು ಖಾದ್ಯಗಳನ್ನು ತಯಾರಿಸಲಿಕ್ಕೆ ಇದನ್ನು ಉಪಯೋಗಿಸ್ತಾರೆ. ಈ ದಿನ ರೈತರಿಗೆ ಏನು ಹೇಳಲಿಕ್ಕೆ ಇಚ್ಛಪಡ್ತೇನೆ ಅಂದರೆ ಇತ್ತೀಚಿನ ಒಂದು ನಮ್ಮ ಪರಿಸರದ ಇದನ್ನು ಗಮನದಲ್ಲಿಟ್ಕೊಂಡ್ರೆ ಮಳೆಯ ಅಭಾವ ನೀರಿನ ಅಭಾವ ಎಲ್ಲೆಡೆ ಕಂಡು ಬರ್ತಾ ಇದೆ. ಎಲ್ಲ ತರಕಾರಿ ಬೆಳೆಗಳಿಗೆ ಹೋಲಿಸಿದಲ್ಲಿ ಕಡಿಮೆ ನೀರನ್ನು ಉಪಯೋಗಿಸ್ಕೊಂಡು ಒಂದು ಚೆನ್ನಾಗಿ ಇಳುವರಿಯನ್ನು ಕೊಡುವಂತಹ ಬೆಳೆ ಅಂತೇಳಿದರೆ ಈ ಬದನೆ ಬೆಳೆ. ಈ ದಿನ ನಾವು ಇಲ್ಲಿ ಈ ಬದನೆ ಬೆಳೆಯನ್ನು ಹೇಗೆ ನಾವು ನಿಖರ ಕೃಷಿಯಲ್ಲಿ ಇರುವಂತಹ ಅಂಶಗಳನ್ನು ಅಳವಡಿಸ್ಕೊಂಡು ಹೇಗೆ ಒಂದು ಒಳ್ಳೆಯ ಬೆಳೆನ ಬೆಳಕಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇವೆ. ಅಂದರೆ ನಾವು ಇದಕ್ಕೆ ಕೊಡಬೇಕಾದಂಥ ವಸ್ತುಗಳು ಏನೇನಿದೆ, ಪರಿಕರಗಳು, ಈಗ ನೀರಾಗಿರ್ಬೋದು, ಔಷಧಿ ಆಗಿರ್ಬೋದು, ಅಥವಾ ಗೊಬ್ಬರ ಆಗಿರ್ಬೋದು, ರಸಗೊಬ್ಬರ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಆವ ಸಮಯಕ್ಕೆ ಅನುಸರಿಸಿ ಸರಿಯಾದ ಪ್ರಮಾಣದಲ್ಲಿ ಕೊಟ್ಟು ಅದರ ಉಳಿತಾಯ ಮಾಡಿಕೊಂಡು ರೈತರು ಹೆಚ್ಚಿನ ಒಂದು ಆದಾಯ ಪಡ್ಕೊಳ್ಳೋದಕ್ಕೆ ಅನುಕೂಲವಾಗುವಂಥ ಒಂದು ಕೃಷಿ ಪದ್ಧತಿ ಇದು. ಇಲ್ಲಿ ನಾವು ಮೊದಲನೇ ಒಂದು ಮುಖ್ಯ ಅಂಶ ಏನು ಗಮನಿಸ್ಕೋಬೇಕು ಅಂದರೆ ಇತ್ತೀಚೆಗೆ ನಾವು ಯಾವುದೇ ಒಂದು ತರಕಾರಿ ಬೆಳೆ ಬೆಳೆದಲ್ಲಿ ಅದಕ್ಕೆ ನಾವು ಉಪಯೋಗಿಸುವಂತಹ ರಾಸಾಯನಿಕ ವಸ್ತುಗಳ ಪ್ರಮಾಣವನ್ನು ಕಡಿಮೆ ಮಾಡ್ಕೋಬೇಕು ಅಂತ ಹೇಳ್ತೀವಿ. ಈ ನಿಟ್ಟಿನಲ್ಲಿ ಈ ಬದನೆಗೆ ಬಹಳ ಯಥೇಚ್ಛವಾಗಿ ಕಾಡುವಂಥ ಒಂದು ರೋಗ ಅಂತ ಹೇಳಿದರೆ ಈ ದುಂಡಾಣು ಸೊರಗು ರೋಗ. ಯಾಕೆಂದರೆ ಇದಕ್ಕೆ ಯಾವ ಒಂದು ರಾಸಾಯನಿಕ ಅಥವಾ ಕೆಮಿಕಲ್ ಉಪಯೋಗಿಸಿ ನೀವು ನಿಯಂತ್ರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇದರಲ್ಲಿ ಭಾಳ ಒಂದು ಸುಲಭವಾದಂಥ ವಿಧಾನ ಅಂದರೆ ಈ ದುಂಡಾಣು ಸೊರಗು ರೋಗಕ್ಕೆ ನಿರೋಧ ಶಕ್ತಿ ಉಳ್ಳುವಂಥ ತಳಿಗಳ ಆಯ್ಕೆ ಮಾಡ್ಕೊಳ್ಳೋದು. ಅದರಲ್ಲಿ ನಮ್ಮ ಸಂಸ್ಥೆಯಿಂದ ಹಲವಾರು ತಳಿಗಳನ್ನು ಬಿಡುಗಡೆ ಮಾಡಿದ್ದಾವೆ. ಈ ಪರ್ಪಲ್ ಲಾಂಗ್ ಅಥವಾ ನೇರಳೆ ಬಣ್ಣ ಉದ್ದ ಇರುವಂಥ ಬದನೆ, ಅದೇ ರೀತಿ ಹಸಿರು ಉದ್ದನೆ ಇರುವಂಥ ಬದನೆ. ಇಲ್ಲಿ ನಾವು ಈ ತಾಕಿನಲ್ಲಿ ಇವತ್ತು ಈ ಹಸಿರು ಬದನೆ ದುಂಡಾಣು ಸೊರಗು ರೋಗ ನಿರೋಧಕ ಶಕ್ತಿ ಇರುವಂತಹ ಸಂಕರ್ಣ ತಳಿ ಅರ್ಕ ಆನಂದ್ ಅಂತೇಳಿ ಈಗ 2 ವರ್ಷದ ಕೆಳಗೆ ಇದನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಈ ತಳಿಯನ್ನು ಉಪಯೋಗಿಸಿ ಇಲ್ಲಿ ನಾವು ಈ ಒಂದು ಸಂಶೋಧನೆ ಮಾಡ್ತಾ ಇದ್ದೇವೆ. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದರೆ ಸಮರ್ಪಕ ನೀರಿನ ಮತ್ತು ಪೋಷಕಾಂಶಗಳ ಉಪಯುಕ್ತತೆಯನ್ನು ಹೇಗೆ ನಾವು ಅಭಿವೃದ್ಧಿಗೊಳಿಸೋದು ಅನ್ನೋ ನಿಟ್ಟಿನಲ್ಲಿ ಒಂದು ನಿಖರ ಕೃಷಿಗೆ ಬೇಕಾದಂಥ ಅಂಶಗಳನ್ನು ಅಳವಡಿಸ್ಕೊಂಡು ಈ ಬೆಳೆನ ಬೆಳೆದಿದ್ದೇವೆ. ಸಂರಕ್ಷಿತ ಬೇಸಾಯದಲ್ಲಿ ಬೆಳೆಸಿದ 28ರಿಂದ 30 ದಿನಗಳ ಬದನೆ ಸಸಿಗಳನ್ನು ಏರು ಮಡಿಯಲ್ಲಿ ನಾಟಿ ಮಾಡುವುದು ಸೂಕ್ತ. ಬದನೆ ಕೃಷಿಯಲ್ಲಿ ಉಪಚರಿಸಿದ ಉತ್ತಮ ಕೊಟ್ಟಿಗೆ ಗೊಬ್ಬರ ನೀಡುವುದು ಒಳ್ಳೆಯ ಫಲ ನೀಡುತ್ತದೆ. ಕೊಟ್ಟಿಗೆ ಗೊಬ್ಬರದ ಜೊತೆಗೆ ನಾಟಿ ಮಾಡುವ ಮೊದಲು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರ ಬಳಸುವುದು ಉಪಯುಕ್ತಕರವಾಗಿದೆ. ಇದರಲ್ಲಿ ಮೊದಲನೆಯದಾಗಿ ಯಾವುದೇ ಒಂದು ರೋಗ ಮತ್ತು ಕೀಟರಹಿತವಾದಂಥ ಸಸಿಗಳನ್ನು ಇಲ್ಲಿ ನಾಟಿ ಮಾಡ್ಕೋಬೇಕು. ಇದಕ್ಕೆ ನಾವು ಈ ಪ್ಲಾಸ್ಟಿಕ್ ತಟ್ಟೆ ಬಳಸಿ ಸಂರಕ್ಷಿತ ಬೇಸಾಯದಲ್ಲಿ ಬೆಳೆದಂಥ ಸಸಿಗಳನ್ನು ಉಪಯೋಗಿಸಿದ್ದೇವೆ. ಸಸಿಗಳು ನೆಡಲಿಕ್ಕೆ ಸೂಕ್ತವಾದಂತಹ ಒಂದು ವಯಸ್ಸು ಅಂತ ಹೇಳಿದರೆ 28ರಿಂದ 30 ದಿನ ಸಸಿಗಳು ಬೆಳೆದಂಥ ಸಸಿಗಳನ್ನೇ ನಾವು ಇಲ್ಲಿ ನಾಟಿ ಮಾಡಲಿಕ್ಕೆ ಉಪಯೋಗಿಸ್ಕೋಬೇಕು. ಈಗ ಬರುವಂಥ ಈ ನಿಖರ ಕೃಷಿ ಪದ್ಧತಿಯನ್ನು ಅಳವಡಿಸೋದಕ್ಕೆ ಮುಂಚೆ ಒಂದು ಮುಖ್ಯ ಅಂಶ ಅಂತ ಹೇಳಿದರೆ ಇದಕ್ಕೆ ಬೇಕಾದಂತಹ ಈ ಸಾವಯವ ಗೊಬ್ಬರಗಳನ್ನು ಹೇಗೆ ನಾವು ಕೊಡೋದು ಅಂತೇಳಿ ಇದಕ್ಕೆ ನಾವು ಎಕರೆಗೆ ಶಿಫಾರಸು ಮಾಡಿದ 10 ಟನ್, ಹೆಚ್ಚು ಕಡಿಮೆ ಒಂದು 3ರಿಂದ 4 ಟ್ರ್ಯಾಕ್ಟರ್ ಲೋಡ್ ಆಗುತ್ತೆ. ಇದನ್ನು ಉಪಚರಿಸಿದ ಒಳ್ಳೆಯ ಕೊಟ್ಟಿಗೆ ಗೊಬ್ಬರ ಅಂದರೆ ಭೂಮಿ ಅಥವಾ ಮಣ್ಣಿನಿಂದ ಬರುವ ರೋಗಗಳ ಮತ್ತು ಈ ದುಂಡಾಣು ಗಂಟು ರೋಗದ ಹಾವಳಿಯನ್ನು ಕಡಿಮೆ ಮಾಡಲಿಕ್ಕೆ ಈ ಟ್ರೈಕೋಡರ್ಮಾ, ಸೂಡೋಮೊನಾಸು ಮತ್ತು ಈ ಪೆಸಿಲೋಮೈಸಿಸ್ ಈ
ಜೈವಿಕ ಅಂಶಗಳನ್ನು 1 kg ಪ್ರಮಾಣದಲ್ಲಿ ಈ ಕೊಟ್ಟಿಗೆ ಗೊಬ್ಬರಕ್ಕೆ ಒಂದು 20 ದಿನ ಮುಂಚಿತವಾಗಿ ಮಿಶ್ರಣ ಮಾಡಿ ನೆರಳಿನಲ್ಲಿ ನೀರು ಚಿಮುಕಿಸಿ ಅದನ್ನ ಬೆಳೆಯೋದಕ್ಕೆ ಬಿಡ್ತವೆ. ಆ ಕೊಟ್ಟಿಗೆ ಗೊಬ್ಬರವನ್ನು ಇಲ್ಲಿ ಹಾಕಿಬಿಟ್ಟು ಇದಕ್ಕೆ ಶಿಫಾರಸು ಮಾಡಿದ ರಸಗೊಬ್ಬರ ಈ ಬದನೆ ಸಂಕರಣ ತಳಿಗೆ ನಾವು ಎಕರೆಗೆ 75 kg ಸಾರಜನಕ, 60 kg ರಂಜಕ ಮತ್ತು 75 kg ಪೊಟ್ಯಾಷನ್ನ ಹಾಕಬೇಕು ಅಂತವೆ. ಈ ಹನಿ ನೀರಾವರಿ ಮತ್ತು ರಸಾವರಿ ಪದ್ಧತಿಯನ್ನು ಈ ನಿಖರ ಕೃಷಿಯಲ್ಲಿ ಅಳವಡಿಸಿದಾಗ ನಾವು ಈ ಶಿಫಾರಸು ಮಾಡಿದ ಗೊಬ್ಬರದ 20% ಅಂದರೆ ಒಂದು 15 kg ಸಾರಜನಕ ಮತ್ತು 15 kg ರಂಜಕ ಮತ್ತು 15 kg ಪೊಟ್ಯಾಷ್ ಇವನ್ನು ನಾವು ನಾಟಿ ಮಾಡುವ ಮೊದಲು ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಹಾಕಬೇಕು ಅಂತ ಹೇಳ್ತೇವೆ, ಮಣ್ಣಿನಲ್ಲಿ ಹಾಕಬೇಕು. ಇದರ ಜೊತೆಗೆ ಬರೀ ಬದನೆ ಬೆಳೆಗೆ ಬರುವಂಥ ಕೀಟಗಳ ಸಮಸ್ಯೆಯನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಎಕರೆಗೆ 100 kg ಪ್ರಮಾಣದಲ್ಲಿ 10 ರಿಂದ 12% ಎಣ್ಣೆ ಇರುವಂತಹ ಒಳ್ಳೆಯ ಬೇವಿನ ಹಿಂಡಿಯನ್ನು ಮಿಶ್ರಣ ಮಾಡಿ ಈ ಮಣ್ಣಿನ ಸಾಲಿನಲ್ಲಿ ಹಾಕಬೇಕು. ಇವನ್ನ ಮೂರನ್ನು ಹಾಕಿ ಮಿಶ್ರಣ ಮಾಡಿದ ಮೇಲೆ ನಾವು ಏರುಮಡಿ ಪದ್ಧತಿಯನ್ನು ಇಲ್ಲಿ ಮಾಡ್ಕೋಬೇಕಾಗತ್ತೆ. ಅಂದರೆ 4 ರಿಂದ 5 ಇಂಚು 3 ಎತ್ತರ ಮತ್ತು 3 ಅಡಿ ಅಗಲ ಇರುವ ಈ ಮಡಿಗಳನ್ನು ಮಾಡ್ಕೋಬೇಕು. ಇದಕ್ಕೆ ಏರುಮಡಿ ಅಂತ ಕರಿತೇವೆ. ಇದು ಹನಿ ನೀರಾವರಿ ಅಳವಡಿಸೋದಕ್ಕೆ ಒಂದು ಸೂಕ್ತವಾದಂತಹ ಈ ಮಣ್ಣಿನ ತಯಾರಿಕೆ ಪದ್ಧತಿ ಅಂತ ಕೇಳ್ತೇವೆ. ಈ ಏರುಮಡಿಯಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ಹೆಚ್ಚಾಗಿ ಒಂದು ಕಾಡುವ ಇನ್ನೊಂದು ಸಮಸ್ಯೆ ಅಂತ ಹೇಳಿದರೆ ಈ ಕೂಲಿ ಆಳುಗಳ ಸಮಸ್ಯೆ. ಇದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮತ್ತು ನಾವು ಕೊಡುವಂತಹ ರಸಗೊಬ್ಬರಗಳೇ ಆಗಲಿ ಅಥವಾ ನೀರಾಗಲಿ ಇದು ಸಮರ್ಪಕವಾಗಿ ಬೆಳೆಗೆ ಉಪಯೋಗ ಆಗಬೇಕು ಅಂತ ಹೇಳಿದರೆ ಪ್ಲಾಸ್ಟಿಕ್ ಹಾಳೆಯ ಹೊದಿಕೆ ಕೂಡ ಬಹಳ ಒಂದು ಮಹತ್ವವಾದಂಥ ಒಂದು ಅಂಶ. ಇಲ್ಲಿ ನಾವು ಪ್ಲಾಸ್ಟಿಕ್ ಹಾಳೆ ಇದು ನಾವು ಬೆಳಕನ್ನು ಹೊರಗೆ ಚೆಲ್ಲುವ ಅಥವಾ ರಿಫ್ಲೆಕ್ಟಿವ್ ಮಲ್ಚ್ ಅಂತ ಕರಿತೇವೆ. ಈ ಪ್ಲಾಸ್ಟಿಕ್ ಹಾಳೆಯ ಹೊದಿಕೆಯನ್ನು ಕೂಡ ಈ ಹೇಳಿದಂಥ ಏರುಮಡಿಯ ಮೇಲೆ ಹಾಕಿಬಿಟ್ಟು ಅದರ ಮಧ್ಯದಲ್ಲಿ ಮೊದಲು ಈ ಹನಿ ನೀರಾವರಿ ಅಳವಡಿಸೋದಕ್ಕೆ ಬೇಕಾದಂಥ ಲೈನ್ಗಳನ್ನ ಎಳೆದಿರ್ತವೆ, ಲ್ಯಾಟ್ರಲ್ಸ್ನ. ಅದು ಗಂಟೆಗೆ 1.5 ಅಡಿ ದೂರದಲ್ಲಿ ನೀರನ್ನು ಹೊರಸೂಸುವ ರಂಧ್ರಗಳಿರುತ್ತೆ. ಇದು ಗಂಟೆಗೆ 4 ಲೀಟರ್ ನೀರನ್ನು ಹೊರಸೂಸುತ್ತೆ. ಇದನ್ನು ನಾವು ಈ ಹನಿ ನೀರಾವರಿ ಅಳವಡಿಸಿದಾಗ ಈ ಬದನೆಗೆ ನಾವು ಈ ಬೇಸಿಗೆಯಲ್ಲಿ ಬೆಳೆದಂಥ ಬೆಳೆ ಈಗ ಇದಕ್ಕೆ ನಾವು ಪ್ರತಿದಿನ 25 ರಿಂದ 30 ನಿಮಿಷ ಮಾತ್ರ ನೀರನ್ನು ಕೊಟ್ಟರೆ ಸಾಕು. ರೋಗಗಳ ಹಾವಳಿ ಕಡಿಮೆ ಮಾಡಲು ಬದನೆ ಕೃಷಿಯಲ್ಲಿ ಸೂಕ್ತ ಅಂತರವಿಟ್ಟು ನಾಟಿ ಮಾಡುವುದು ಒಳ್ಳೆಯದು ಮತ್ತು ರಸಾವರಿ ಪದ್ಧತಿ ಅತ್ಯಂತ ಸೂಕ್ತವಾದುದಾಗಿದೆ. ಹನಿ ನೀರಾವರಿ ಕೊಳವೆ ಹಾಕಿ ಅದರ ಮೇಲೆ ನೀವು ಪ್ಲಾಸ್ಟಿಕ್ ಹಾಳೆ ಹಾಕಿ ಒದಿಸಿದ ನಂತರ ನಾವು ಶಿಫಾರಸು ಮಾಡಿದ ಈ ಗಿಡದಿಂದ ಗಿಡಕ್ಕೆ ಅಂತರವನ್ನು ಕಾಪಾಡ್ಕೋಬೇಕು. ನಾವು ಬದನೆ ಬೆಳೆಗೆ ಸಾಲಿಂದ ಸಾಲಿಗೆ 4 ರಿಂದ 5 ಅಡಿ ಅಂತರ ಕೊಡಬೇಕು ಅಂತ ಹೇಳ್ತೇವೆ. ಯಾಕೆಂದರೆ ಇತ್ತೀಚೆಗೆ ಯಾವುದೇ ಒಂದು ತರಕಾರಿ ಬೆಳೆಯಲ್ಲಿ ರೋಗಗಳ ಹಾವಳಿಯನ್ನು ಕಡಿಮೆ ಮಾಡೋದಕ್ಕೆ ನಾವು ಗಾಳಿ ಮತ್ತು ಬೆಳಕು ಚೆನ್ನಾಗಿ ಆಡಬೇಕು ಅಂತ ಹೇಳಿದರೆ ಸಾಲಿನಿಂದ ಸಾಲಿಗೆ ಅಂತರನ ಜಾಸ್ತಿ ಇಡಬೇಕು ಅಂತ ಹೇಳ್ತೇವೆ. ಬದನೆಗೆ ಒಂದು ಸೂಕ್ತವಾದಂಥ ಸಾಲಿಂದ ಅಂತರ ಅಂತ ಹೇಳಿದರೆ 4 ರಿಂದ 5 ಅಡಿ ಮತ್ತು ಸಾಲಿನಲ್ಲಿ ಗಿಡದಿಂದ ಗಿಡಕ್ಕೆ 2 ಅಡಿ ಅಂತರ ಕೊಟ್ಟರೆ ಒಳ್ಳೆಯದು. ನಾವು ಇಲ್ಲಿ ಆ ಪ್ಲಾಸ್ಟಿಕ್ ಹಾಳೆ ಹಾಕಿದ ನಂತರ 2 ಅಡಿ ಅಂತರದಲ್ಲಿ ನಾವು 1-1.5 ಇಂಚು ಅಗಲದ ರಂಧ್ರಗಳನ್ನು ಅಥವಾ ತೂತುಗಳನ್ನ ಮಾಡಬೇಕು. ಇದರಲ್ಲಿ ನಾವು ಈ ಪ್ಲಾಸ್ಟಿಕ್ ತಟ್ಟೆ ಬಳಸಿ ಸಂರಕ್ಷಿತ ಬೇಸಾಯದಲ್ಲಿ ತಯಾರಾದಂತಹ ಒಳ್ಳೆಯ ಉತ್ಕೃಷ್ಟವಾದ ಮತ್ತು ಆರೋಗ್ಯಕರವಾದಂಥ ಸಸಿಗಳನ್ನು ನೆಡಬೇಕು ಅಂತ ಹೇಳ್ತೇವೆ. ಈ ಸಸಿನ ಇಲ್ಲಿ ನೆಡಬೇಕು. ಈ ಪ್ರಮಾಣದಲ್ಲಿ ನೆಟ್ಟಾಗ ನಮಗೆ ಎಕರೆಗೆ ಸುಮಾರು 5 ರಿಂದ 6 ಸಾವಿರ ಸಸಿಗಳನ್ನು ನಾವು ಇಲ್ಲಿ ಒಂದು ಎಕರೆಗೆ ಕೂರಿಸ್ಬೋದು. ಇದಾದ ನಂತರ ಇನ್ನೊಂದು ಮುಖ್ಯವಾದ ಅಂಶ ಅಂತ ಹೇಳಿದರೆ ಈಗ ಪ್ಲಾಸ್ಟಿಕ್ ಹಾಳೆ ಒದಗಿಸಾಗಿದೆ. ಅದರಿಂದ ಇಲ್ಲಿ ಮೇಲ್ಗೊಬ್ಬರವಾಗಿ ಏನು ಕೊಡೋದಕ್ಕೆ ಬರಲ್ಲ. ಆದ್ದರಿಂದ ಇಲ್ಲಿ ಹನಿ ನೀರಾವರಿ ಅಳವಡಿಸಿರೋದ್ರಿಂದ ಇದಕ್ಕೆ ಶಿಫಾರಸು ಮಾಡಿದ ಉಳಿದ 80 ಭಾಗದ ರಸಗೊಬ್ಬರಗಳನ್ನು ನಾವು ರಸಾವರಿ ಮೂಲಕ ಅಂದರೆ ಈ ಹನಿ ನೀರಾವರಿ ಮೂಲಕನೇ ಈ ಗೊಬ್ಬರನ ಕೊಡಬೇಕು. ಇದಕ್ಕೆ ನಾವು ನೀರಿನಲ್ಲಿ ಕರಗುವ ರಸಗೊಬ್ಬರಗಳು ಅಂತ ಕರಿತೇವೆ. 19-19-19 ಇರ್ಬೋದು. ಇಲ್ಲ ಅಂತ ಹೇಳಿದರೆ ಪೊಟ್ಯಾಷಿಯಂ ನೈಟ್ರೇಟ್ ಅಂತ 13-0-46, ಇಲ್ಲ ಮಾನೋ ಅಮೋನಿಯಂ ಫಾಸ್ಫೇಟ್ ಅಂತೇಳಿ 12-50-0. ಅಂದರೆ ಈ ಎಲ್ಲ ಸಾರಜನಕ, ರಂಜಕ ಮತ್ತು ಪೊಟ್ಯಾಷನ್ನು ಒದಗಿಸುವಂಥ ರಸಗೊಬ್ಬರಗಳನ್ನ ಉಪಯೋಗಿಸಿ ನಾವು ನಿಖರ ಮಾಡಿದಂಥ ಪ್ರಮಾಣದಲ್ಲಿ ಈ ರಸಗೊಬ್ಬರಗಳನ್ನ ಕೊಡಬೇಕಾಗತ್ತೆ. ನಾವು ಇಲ್ಲಿ ನೀವು ನೋಡ್ತಾ ಇರುವ ಈ ಬೆಳೆಯಲ್ಲಿ ನಾವು ನಾಟಿ ಮಾಡಿದ 3ನೇ ವಾರದಿಂದ ವಾರಕ್ಕೆ 2 ಬಾರಿ ಈ 19-19-19 ನೀರಿನಲ್ಲಿ ಕರಗುವ ರಸಗೊಬ್ಬರಗಳನ್ನು ಮೊದಲು ಒಂದು 30 ರಿಂದ 40 ದಿನ 3 ರಿಂದ 4 kg ಪ್ರತಿ ಬಾರಿಗೆ ಕೊಡ್ತೇವೆ.
60 ದಿನ ಇದನ್ನು ವಾರಕ್ಕೆ 2 ಸರ್ತಿ ಕೊಡಬೇಕಾಗತ್ತೆ. ಬದನೆಕಾಯಿಯ ಬಣ್ಣ ಮತ್ತು ಗುಣಮಟ್ಟ ವೃದ್ಧಿಗೆ ಶಿಫಾರಸ್ಸಿನನ್ವಯ ಪೊಟ್ಯಾಷಿಯಂ ನೈಟ್ರೇಟ್ ಮತ್ತು ಕ್ಯಾಲ್ಸಿಯಂ ನೈಟ್ರೇಟ್ ನೀಡಬೇಕು. ಇದು ಇಳುವರಿಯನ್ನು ಹೆಚ್ಚಿಸುವಲ್ಲಿ ಸಹಾಯಕಾರಿಯಾಗಿದೆ. ನಾಟಿ ಮಾಡಿದ ಸುಮಾರು 60 ದಿನಗಳ ನಂತರ ಬದನೆಕಾಯಿಯನ್ನು ಕೊಯ್ಯಬಹುದು. ಬದನೆ ಬೆಳೆಯ ಒಟ್ಟು ಅವಧಿಯಲ್ಲಿ 16 ರಿಂದ 20 ಸಾರಿ ಕೊಯ್ಲು ಮಾಡಬಹುದಾಗಿದೆ. ಈ ಕಾಯಿಗಳು ಕೊಯ್ಯೋದಕ್ಕೆ ಶುರುವಾಗೋದು ಈ ನಾಟಿ ಮಾಡಿದ 60-65 ದಿನಕ್ಕೆ ಮೊದಲನೇ ಬಾರಿಗೆ ಇವು ಕಾಯಿಗಳು ಕೊಯ್ಯೋದಕ್ಕೆ ಸಿದ್ಧ ಆಗುತ್ತೆ. ಈ ಕಾಯಿಗಳು ಕೊಯ್ಯುವ ಅವಧಿ ಶುರುವಾದಾಗ ನಾವು ಈ ಹೇಳಿದ ಶಿಫಾರಸು ಮಾಡಿದ 19-19-19 ರಸಗೊಬ್ಬರದ ಜೊತೆಗೆ ಕಾಯಿಗಳ ಗುಣಮಟ್ಟ ಮತ್ತು ಅದರ ಬಣ್ಣ ಇವುಗಳನ್ನು ಹೆಚ್ಚಿಸಲು ಮತ್ತು ಕೊಯ್ಲನ್ನು ಜಾಸ್ತಿ ಮಾಡೋದಕ್ಕೋಸ್ಕರ ನಾವು ಕ್ಯಾಲ್ಸಿಯಂ ನೈಟ್ರೇಟ್ ಮತ್ತು ಪೊಟ್ಯಾಷಿಯಂ ನೈಟ್ರೇಟ್ ಅಂತ ನೀರಿನಲ್ಲಿ ಕರಗುವ ರಸಗೊಬ್ಬರಗಳು ಸಿಗುತ್ತೆ. ಈ ಪೊಟ್ಯಾಷಿಯಂ ನೈಟ್ರೇಟನ್ನು 1.5 ರಿಂದ 2 kg ಒಂದು ಎಕರೆಗೆ, ಅದೇ ರೀತಿ ಕ್ಯಾಲ್ಸಿಯಂ ನೈಟ್ರೇಟನ್ನು ಕೂಡ 1.5 ರಿಂದ 2 kg ಪ್ರತಿ ಎಕರೆಗೆ ನಾವು ಪ್ರತಿ ಬಾರಿ ಅಂದರೆ ವಾರಕ್ಕೆ 2 ಸರ್ತಿ ಏನು ಶಿಫಾರಸು ಮಾಡಿದ್ದೇವೆ ಈ ರಸಾವರಿ ಮೂಲಕ ಈ ರಸಗೊಬ್ಬರಗಳನ್ನು ಕೊಡಬೇಕಾಗುತ್ತೆ. ಈ ರೀತಿ ಮಾಡಿದಾಗ ನಮಗೆ ಈ 60 ರಿಂದ 65ನೇ ದಿನ ಶುರುವಾದಂತಹ ಕೊಯ್ಲು 4 ರಿಂದ 5 ದಿನಕ್ಕೆ ಒಮ್ಮೆ ಮಾಡ್ತಾ ಸತತವಾಗಿ ನಾವು ಈ ಬೆಳೆಯ ಅವಧಿ ಏನು ಒಂದು 130 ರಿಂದ 140 ದಿನ ಇರುತ್ತೆ. ಈ ಅವಧಿಯಲ್ಲಿ 16 ರಿಂದ 20 ಸತಿ ಕೊಡ್ಬೋದು. ಪ್ರತಿ ಬಾರಿ ನಾವು ಈ ಹೇಳಿದಂಥ ಪದ್ಧತಿಗಳನ್ನ ಅನುಸರಿಸಿ ಒಳ್ಳೆಯ ಬೆಳೆ ಬೆಳೆದಲ್ಲಿ ಪ್ರತಿ ಬಾರಿ ಕೊಯ್ಲು ಮಾಡಿದಾಗ ಎಕರೆಗೆ ನಾವು 2.5 ರಿಂದ 3 ಟನ್ ಇಳುವರಿನ ಪಡ್ಕೋಬಹುದು. ಈ ಬದನೆ ತಾಕಿನಲ್ಲಿ ದುಂಡಾಣು ಸೊರಗು ರೋಗ ನಿರೋಧಕ ಶಕ್ತಿ ಹೊಂದಿದ ತಳಿಯನ್ನು ಬೆಳೆದಿರುವುದರಿಂದ ಯಾವ ಗಿಡವೂ ಸೊರಗಿ ನಾಶವಾಗಿರುವುದು ಕಂಡುಬರುವುದಿಲ್ಲ. ಬದನೆಯಲ್ಲಿ ರೋಗ ಬಾಧೆ ಅಷ್ಟೊಂದು ಕಂಡುಬರುವುದಿಲ್ಲ. ಅಕಸ್ಮಾತ್ತಾಗಿ ಕೊಳೆ ರೋಗ ಕಂಡುಬಂದಲ್ಲಿ ಬೋಡೋ ದ್ರಾವಣವನ್ನು ಗಿಡದ ಬುಡಕ್ಕೆ ಸುರಿದು ನಿಯಂತ್ರಿಸಬಹುದಾಗಿದೆ. ಇನ್ನು ಸಣ್ಣ ಕೀಟಗಳ ಬಾಧೆಯನ್ನು ಬೇವಿನ ಬೀಜದ ದ್ರಾವಣ ಸಿಂಪಡಿಸಿ ಹತೋಟಿ ಕೈಗೊಳ್ಳಬಹುದಾಗಿದೆ. ಮತ್ತು ಇದಕ್ಕೆ ಒಂದು ದುಂಡಾಣು ಸೊರಗು ರೋಗ ನಿರೋಧಕ ಶಕ್ತಿ ಇರುವಂಥ ತಳಿ ನೀವಿಲ್ಲಿ ನೋಡ್ಬೋದು. ಇಡೀ ನಮ್ಮ ಈ ತಾಕಿನಲ್ಲಿ ಒಂದೇ ಒಂದು ಗಿಡ ಕೂಡ ಈ ಸೊರಗು ರೋಗದಿಂದ ನಾಶ ಆಗಿಲ್ಲ. ಅಂದರೆ ಈ ಗಿಡಗಳು ಸಾಯಲ್ಲ. ಇದಕ್ಕೆ ಕೊಡಬೇಕಾದಂಥ ಔಷಧಿ ಅವಶ್ಯಕತೆ ಕೂಡ ಇರಲ್ಲ ಈ ಸೊರಗು ರೋಗ ನಿಯಂತ್ರಣಕ್ಕೆ. ಇದಾದಮೇಲೆ ಇದರಲ್ಲಿ ಮುಖ್ಯವಾದ ಒಂದು ಯಾವುದು ಇದಕ್ಕೆ ಒಂದು ಬಾಧೆ ಬರುವಂತಹ ಒಂದು ಅಂಶ ಅಂತ ಹೇಳಿದರೆ ಈ ಕಾಂಡ ಮತ್ತು ಕಾಯಿ ಕೊರೆಯುವ ಹುಳ. ಇದು ಬದನೆಯಲ್ಲಿ ಅತಿ ಹೆಚ್ಚಾಗಿ ಕಾಡುವಂಥ ಒಂದು ಸಮಸ್ಯೆ. ನಾನು ಹೇಳಿದಾಗೆ ಮೊದಲನೇದಾಗಿ 100 kg ಬೇವಿನ ಹಿಂಡಿ ಹಾಕಿದ ಮೇಲೆ 40 ದಿನಗಳಾದ ಮೇಲೆ ಮತ್ತೆ ಒಂದು 100 kg 8 ರಿಂದ 10 ಎಣ್ಣೆ ಅಂಶ ಇರುವಂತಹ ಈ ಬೇವಿನ ಹಿಂಡಿಯನ್ನು ಒಂದು ಎಕರೆಗೆ ಒಂದು 10-12 ಕಡೆ 5 ರಿಂದ 6 kg ನೀವು ಗುಂಪಾಗಿ ಇಟ್ಟರೆ ಕೂಡ ಈ ಕೀಟದ ಹಾವಳಿಯನ್ನು ಕಡಿಮೆ ಮಾಡ್ಕೋಬೇಕು. ಇದಲ್ಲದೆ ಕೂಡ ಇತ್ತೀಚೆಗೆ ಒಳ್ಳೆಯ ಒಂದು ಇಫೆಕ್ಟಿವ್ ಆಗಿ ಇರುವಂತಹ ಕೀಟನಾಶಕಗಳು ಕೂಡ ದೊರಕ್ತಾ ಇದೆ. ಇದನ್ನು ಹೆಚ್ಚಾಗಿ ಉಪಯೋಗಿಸಬಾರ್ದು. ಹೂ ಕಟ್ಟುವಾಗ ಮೊದಲನೇ 1 ಸರ್ತಿ ಅಥವಾ 2 ಸರ್ತಿ ಈ ರೈನಾಕ್ಸಿಪೈರ್ ಅನ್ನೋ ಒಂದು ಕೀಟನಾಶಕ ಸಿಗುತ್ತೆ. ಇದನ್ನು ನಾವು 0.4 ml ಪ್ರತಿ ಲೀಟರ್ಗೆ ಅಂದರೆ ಒಂದು ಎಕರೆಗೆ 50 ರಿಂದ 60 ml ಮಾತ್ರ ಇದನ್ನು ಉಪಯೋಗಿಸ್ಕೋಬೇಕು ಅಂತ ಹೇಳ್ತೇವೆ. ಇದನ್ನು ಹೂಗಳಿಗೆ ಮಾತ್ರ ಸಿಂಪಡಣೆ ಮಾಡಬೇಕು. ಯಾಕೆಂದರೆ ಕಾಯಿ ಕೊರೆಯುವ ಹುಳದ ಹಾವಳಿಯನ್ನು ತಪ್ಪಿಸಲಿಕ್ಕೆ ಇದು ಸಹಾಯ ಆಗುತ್ತೆ. ಇದನ್ನು ಸಿಂಪಡಣೆ ಮಾಡಿದ 3-4 ದಿನಗಳು ಮಾತ್ರ ಕಾಯಿಗಳನ್ನ ಕೀಳಬಾರದು. 4 ದಿನದ ನಂತರ ಕೀಳಬೇಕು. ಇದನ್ನು 1 ಅಥವಾ 2 ಬಾರಿ ಸಿಂಪಡಣೆ ಮಾಡಿದರೆ ನೀವು ಕಾಯಿ ಕೊರಕದ ಹುಳದ ಹಾವಳಿ 90 ರಿಂದ 95 ಭಾಗ ಹತೋಟಿಗೆ ಬರುತ್ತೆ. ಇದಾದ ನಂತರ ಈ ಬೆಳೆಗೆ ಹೆಚ್ಚಾಗಿ ಅಂತಹ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರಲ್ಲ. ಅಕಸ್ಮಾತಾಗಿ ಯಾವುದಾದ್ರೂ ಒಂದು ಕೊಳೆ ರೋಗ ಇಂಥದ್ದು ಕಂಡು ಬಂದಲ್ಲಿ ಈ ಬೋಡೋ ದ್ರಾವಣ 1% ಇದನ್ನು ತಯಾರು ಮಾಡಿ ನೀವು ಗಿಡದ ಬುಡಕ್ಕೆ ಸುರಿದರೆ ಸಾಕು. ಇದಾದ ಮೇಲೆ ಯಾವುದಾದ್ರೂ ಒಂದು ಈ ಥ್ರಿಪ್ಸ್ ನುಸಿ ಇರಬಹುದು ಅಥವಾ ತಿಗಣೆ ಇರಬಹುದು ಅಥವಾ ಜೇಡ್ರ ನುಸಿ ಇರಬಹುದು. ಇದು ಕಂಡು ಬಂದಲ್ಲಿ ಈ ಬೇವಿನ ಬೀಜದ ಕಷಾಯದ ದ್ರಾವಣ ತಯಾರು ಮಾಡ್ಕೊಂಡು ಇದನ್ನು ಸಿಂಪಡಣೆ ಮಾಡಬೇಕು. ಇದಕ್ಕೆ ನಾವು 4% ಬೇವಿನ ಬೀಜದ ಪುಡಿಯ ದ್ರಾವಣ ಅಂತ ಹೇಳ್ತೇವೆ. ಅಂದರೆ 4 kg ಬೇವಿನ ಬೀಜನ ಹಿಂದಿನ ದಿನವೇ ಅದನ್ನು ಪುಡಿ ಮಾಡಿಬಿಟ್ಟು ಅರೆದುಬಿಟ್ಟು ನೀರಿನಲ್ಲಿ ನೆನೆಸಿಡಬೇಕು. ಮಾರನೇ ದಿನ ಒಂದು ತೆಳುವಾದ ಬಟ್ಟೆಯಲ್ಲಿ ಇದನ್ನು ಸೋಸಿ 100 ಲೀಟರ್ಗೆ ತಯಾರು ಮಾಡ್ಕೊಂಡು ಇದನ್ನ ಸಿಂಪಡಣೆ ಮಾಡಿದರೆ ಇದಕ್ಕೆ ತಗಲುವಂಥ ಸಣ್ಣ ಸಣ್ಣ ಕೀಟಗಳ ಹತೋಟಿಯನ್ನು ನಾವು ಭಾಳ ಚೆನ್ನಾಗಿ ಮಾಡ್ಕೋಬೋದು. ಬೇರೆ ತರಕಾರಿ ಬೆಳೆಗೆ ಹೋಲಿಸಿದಲ್ಲಿ ಇದರಲ್ಲಿ ತಗಲುವ ರೋಗ ಮತ್ತು ಕೀಟಗಳ ಹಾವಳಿ ಭಾಳ ಕಡಿಮೆ ಅಂತಲೇ ಹೇಳಬೇಕು.
ಇದೆಲ್ಲ ಒಳ್ಳೆಯ ಗುಣಮಟ್ಟಗಳನ್ನು ಹೊಂದಿ ಮತ್ತು ಹೆಚ್ಚಿಗೆ ನೀರನ್ನು ಬಯಸಿದಂತಹ ಮತ್ತು ರೈತರು ಸುಲಭವಾಗಿ ಬೆಳೆಯುವಂಥ ಮತ್ತು ವರ್ಷವಿಡೀ ಬೆಳೆಯುವಂಥ ಒಂದು ಬೆಳೆ ಅಂತ ಹೇಳಿದರೆ ಈ ಬದನೆ ಬೆಳೆ. ಇದನ್ನು ನಾವು ಹೇಳಿದ ಎಲ್ಲ ಒಂದು ಕೃಷಿ ಪದ್ಧತಿಗಳನ್ನು ಅನುಸರಿಸಿ ನೀವು ಬೆಳೆಯುವುದೇ ಆದರೆ ರೈತರು ಎಕರೆಗೆ ಸುಲಭವಾಗಿ 30ರಿಂದ 35 ಟನ್ ಇಳುವರಿನ ಪಡ್ಕೋಬಹುದು ಅಂತ. ನಿಖರ ಬೇಸಾಯ ಪದ್ಧತಿಯಲ್ಲಿ ರೈತ ಬಾಂಧವರು ಬದನೆ ಬೆಳೆ ಬೆಳೆದಲ್ಲಿ ಅವಶ್ಯಕ ಪ್ರಮಾಣದಲ್ಲಿ ನೀರು, ಗೊಬ್ಬರ, ಔಷಧಿ ಬಳಸಿ ಕಡಿಮೆ ಖರ್ಚು ಮಾಡಿ ಸರಾಸರಿ ಖರ್ಚಿನ 3 ಪಟ್ಟು ಲಾಭವನ್ನು ಪಡೆಯಬಹುದಾಗಿದೆ. ಈ ಥರದ ಒಂದು ಕೃಷಿ ಪದ್ಧತಿಯನ್ನು ಅಳವಡಿಸೋದಕ್ಕೆ ನಮಗೆ ಸುಮಾರು ಎಕರೆಗೆ ಈ ಬದನೆ ಬೆಳೆಗೆ ಒಂದು 25ರಿಂದ 30 ಸಾವಿರ ರೂಪಾಯಿ ಖರ್ಚು ಬರುತ್ತೆ. ನಾನು ಹೇಳಿದಾಗೆ ಇಳುವರಿನ 30ರಿಂದ 35 ಟನ್ ಅಂತ ಹೇಳಿದರೆ ನೀವು ಒಂದು ಕಡಿಮೆ ದರ ಅಂತ ಹೇಳಿದ್ರೂ ನೀವು 6ರಿಂದ 8 ರೂಪಾಯಿ ನಿಮಗೆ ಕಿಲೋ ಸಿಕ್ಕರೂ ಕೂಡ ಒಟ್ಟು ನಿಮಗೆ 1.5 ಲಕ್ಷದಿಂದ 2.5 ಲಕ್ಷದವರೆಗೂ ಆದಾಯ ಇರುತ್ತೆ. ಇದರಲ್ಲಿ ಒಂದು 35-40 ಸಾವಿರ ಖರ್ಚನ್ನು ಕಳ್ಕೊಂಡ್ರೆ ನೀವು ಸುಲಭವಾಗಿ 1 ಲಕ್ಷ 1.5 ಲಕ್ಷ ಆದಾಯನ ನೀವು ಪಡ್ಕೋಬೋದು. ಅಂದರೆ ಇದು ಸಾಮಾನ್ಯವಾಗಿ ಆದಾಯ ಮಾರುಕಟ್ಟೆಯಲ್ಲಿ ಇದಕ್ಕೆ ದೊರೆಯುವ ಬೆಲೆ ಅನುಸರಿಸಿ ಇರುತ್ತೆ. ಇತ್ತೀಚೆಗೆ ಗೊತ್ತೇ ಇದೆ, ಕಳೆದ ಹಲವಾರು ತಿಂಗಳಿಂದ ಯಾವುದೇ ಒಂದು ತರಕಾರಿ ಬೆಳೆದ್ರೂ ಕೂಡ ನೀರಿನ ಅಭಾವ ಇರೋದ್ರಿಂದ ಒಳ್ಳೆಯ ಬೆಲೆ ಸಿಗ್ತಾ ಇರೋದ್ರಿಂದ ಯಾವ ತರಕಾರಿ ಬೆಳೆದ್ರೂ ಕೂಡ ರೈತರಿಗೆ ಒಂದು ಅನುಕೂಲಕರ ಸ್ಥಿತಿ ಇರೋದ್ರಿಂದ ಮತ್ತು ಕಡಿಮೆ ಪ್ರಮಾಣದಲ್ಲಿ ನಾವು ಪರಿಕರಗಳನ್ನು ಉಪಯೋಗಿಸಿ ಸಮರ್ಪಕವಾಗಿ ಬೆಳೆ ಬೆಳ್ಕೊಂಡು ಅದರ ಉಪಯುಕ್ತತೆಯನ್ನು ಜಾಸ್ತಿ ಮಾಡ್ಕೊಂಡ್ರೆ ರೈತರು ಹೆಚ್ಚಿನ ಒಂದು ಆದಾಯವನ್ನು ಎಲ್ಲ ತರಕಾರಿ ಬೆಳೆಗಳನ್ನು ಕೂಡ ಕಂಡ್ಕೋಬೋದು ಅಂತ ಹೇಳ್ತಾರೆ.